ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಡೇವಿಡ್ ಕೊಕ್ಕಡ. ಈ ವರ್ಷವು ಮಳೆಗಾಲ ತುಂಬ ಕಡಿಮೆಯಾಗಿದೆ. ಜೂನ್ ತಿಂಗಳಿನಲ್ಲಿಯೂ ಮಳೆ ಕಡಿಮೆ ಇದ್ದು, ಜುಲೈ ತಿಂಗಳಿನಲ್ಲಿಯೂ ಮಳೆ ಕಡಿಮೆಯಾಗಿದ್ದು, ಇನ್ನು ಈಗ ಆಗಸ್ಟ್ ತಿಂಗಳಲ್ಲಿ ಕೂಡ ಮಳೆ ತುಂಬ ಕೊರತೆಯನ್ನು ಕಾಣುತ್ತಿದೆ. ಪತ್ರಿಕೆಯ ವಾರ್ತೆಗಳು ಹೇಳುವ ಪ್ರಕಾರ ಈ ವರ್ಷದಲ್ಲಿ ರಾಜ್ಯಾದ್ಯಂತ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಮಳೆಯು ತುಂಬ ಕಡಿಮೆಯಾಗಿರುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಇನ್ನು ಮುಂಬರುವ ದಿನಗಳಲ್ಲಿ ಬರುವಂತಹ ಮಳೆಯ ದಿನಗಳಲ್ಲಿ ಆದಷ್ಟು ಹೆಚ್ಚಿನ ಪ್ರಮಾಣಗಳಲ್ಲಿ ಜಲ ಸಂರಕ್ಷಣೆ, ಮಳೆ ಕೊಯ್ಲು, ಮರಪೂರಣ ಮುಂತಾದ ಕಾರ್ಯಗಳನ್ನು ಮಾಡುವುದು ಬಹಳ ಮುಖ್ಯವಾಗಿದೆ. ಪ್ರಿಯ ವೀಕ್ಷಕರೇ, ಕಳೆದ 18-20 ವರ್ಷಗಳಿಂದ ನಾವು ಮಳೆ ಕೊಯ್ಲು, ಜಲ ಸಂರಕ್ಷಣೆ ಮುಂತಾದ ವಿಚಾರಗಳಲ್ಲಿ ಅಭಿಯಾನದಲ್ಲಿ ತೊಡಗಿದ್ದೇವೆ. ಆದ್ದರಿಂದ ಇಲ್ಲಿ ನಾವು ಇವತ್ತು ಮಳೆ ನೀರು ಕೊಯ್ಲು ವಿಚಾರಗಳಲ್ಲಿ, ಜಲ ಸಂರಕ್ಷಣೆಯಲ್ಲಿ ನಿರ್ವಹಣೆಯ ಎಂಬುವ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವುದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ನಮ್ಮ ಸಂಶೋಧನೆಯ ವಾಟರ್ ಕಪ್ ಮಳೆ ನೀರು ಕೊಯ್ಲು ಫಿಲ್ಟರ್ ಅನ್ನು ಬಳಸಿಕೊಂಡು ಬಹಳಷ್ಟು ಜನರು ಮಳೆ ನೀರು ಕೊಯ್ಲು ಮಾಡಿ ಜಲ ಮರುಪೂರಣ ಮಾಡಿ ಬಾವಿ ಬೋರ್ವೆಲ್ಗಳಿಗೆ ಇಂಗಿಸಿ ಅಂತರ್ಜಲ ವೃದ್ಧಿಸುತ್ತಿದ್ದಾರೆ ಎಂಬುದನ್ನು ತಿಳಿಸಲು ಖಂಡಿತವಾಗಿಯೂ ಸಂತೋಷವಾಗುತ್ತದೆ. ಪ್ರಿಯ ವೀಕ್ಷಕರೇ, ಅದರಲ್ಲಿ ಕೆಲವರ ಚಿತ್ರಗಳು ಇಲ್ಲಿ ನೀವು ಕಾಣಬಹುದು. ಇನ್ನು ಕೆಲವರು ಅಳವಡಿಸಿರುವ ವಿಡಿಯೋಗಳನ್ನು ನಮ್ಮ ವಿಡಿಯೋದಲ್ಲಿ ನೀವು ಕಾಣಬಹುದು. ನಿರ್ವಹಣೆ, ಮೇಂಟೆನೆನ್ಸ್ ಅಥವಾ ಸ್ವಚ್ಛತೆ, ಕ್ಲೀನಿಂಗ್ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಅದು ಒಂದು ಇಂಗುಗುಂಡಿ ಇರಬಹುದು, ಅಥವಾ ಫಿಲ್ಟರ್ ಇರಬಹುದು, ಅಥವಾ ಒಂದು ಗಾಡಿ ಇರಬಹುದು, ಅಥವಾ ನಮ್ಮ ಬಾಡಿ ಇರಬಹುದು. ಇದನ್ನೆಲ್ಲವೂ ಸರಿಯಾಗಿ ಸ್ವಚ್ಛವಾಗಿ ನಿರ್ವಹಣೆ ಮಾಡಿದರೆ ಮಾತ್ರ ಕೆಲಸ ಮಾಡುತ್ತದೆ. ಮಳೆಗಾಲ ಪ್ರಾರಂಭವಾಗಿ 10 ದಿನಗಳ ನಂತರ ಮಳೆ ನೀರು ಕೊಯ್ಲು ಫಿಲ್ಟರನ್ನು ಅಥವಾ ಸೆಟಪ್ಗಳನ್ನು ಜೋಡಿಸುವುದು, ಅಥವಾ ಫಿಲ್ಟರನ್ನು ಅಥವಾ ಎಲ್ಲ ಸೆಟಪ್ಗಳನ್ನು ಜೋಡಿಸಿದ ನಂತರ ಮಳೆಗಾಲ ಪ್ರಾರಂಭವಾಗಿ 10 ದಿನಗಳು ಕಳೆದ ನಂತರ ನಮ್ಮ ಜಲಮೂಲಗಳಿಗೆ ನೀರನ್ನು ಬಿಡುವುದು. ಇದರಿಂದ ಏಕೆಂದರೆ ನಮ್ಮ ಮನೆಯ ಚಾವಣಿ ಅಥವಾ ಟೆರೇಸು ಯಾವುದೇ ಇರಬಹುದು, ನಿರಂತರವಾಗಿ ಮಳೆಯು ಸುರಿಯುವುದರಿಂದ ನಮ್ಮ ಮನೆಯ ಚಾವಣಿಯು ಸ್ವಚ್ಛವಾಗುತ್ತದೆ. ಇನ್ನು ನಮ್ಮ ಮನೆಯ ಚಾವಣಿಯ ಮೇಲೆ ಯಾವ ರೀತಿಯ ಕಸ ಕಡ್ಡಿಗಳು ಇರುತ್ತದೆ ಎಂಬುದನ್ನು ಕೂಡ ಇಲ್ಲಿ ನೀವು ಗಮನಿಸಬಹುದು. ಸಾಮಾನ್ಯವಾಗಿ ಕೃಷಿ ಭೂಮಿಗಳಾಗಿದ್ದರೂ ಮತ್ತು ಸುತ್ತಮುತ್ತ ಮರಗಿಡಗಳು, ಕೃಷಿ ತೋಟಗಳು ಇದ್ದಲ್ಲಿ ಮರದ ಎಲೆಗಳು, ಕಸ ಕಡ್ಡಿಗಳು ಅಥವಾ ಏನೋ ಧೂಳಿನ ಕಣಗಳು ಬಂದು ನಮ್ಮ ಚಾವಣಿಯ ಮೇಲೆ ಕುಳಿತುಕೊಂಡಿರ್ತವೆ. ಮತ್ತು ಇನ್ನೂ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಯಾವುದೇ ರೀತಿಯಾದ ಕಸ ಕಡ್ಡಿಗಳು, ಎಲೆಗಳು, ಕಸಗಳು ಬಂದು ಕುಳಿತುಕೊಂಡರೂ ಕೂಡ ನಿರಂತರವಾಗಿ ಮಳೆ ಸುರಿಯುವುದರಿಂದ ಅದು ಸ್ವಚ್ಛವಾಗುತ್ತದೆ. ಇದೆಲ್ಲವನ್ನು ಕೂಡ ನಮ್ಮ ಫಿಲ್ಟರ್ನ ಮೂಲಕ ನಾವು ತಡೆ ಹಿಡಿದು ಸ್ವಚ್ಛತೆಯನ್ನು ಮಾಡಿದರೆ ಆಯಿತು. ಚಾವಣಿಗಳ ಮೇಲೆ ನಿರಂತರವಾಗಿ ಮಳೆ ಸುರಿಯುವುದರಿಂದ ಎಲೆ, ಕಸ ಕಡ್ಡಿಗಳು, ಧೂಳಿನ ಜೊತೆಗೆ ಪಾಚಿಯು ಸೃಷ್ಟಿಯಾಗುತ್ತದೆ, ನಿರ್ಮಾಣವಾಗುತ್ತದೆ. ಇದು ಕೂಡ ನೀರಿನ ಮೂಲಕ ಹೊರಬರುವ ಸಾಧ್ಯತೆಗಳು ಇದೆ. ಇದು ಪಾಚಿಯು ಸಾಮಾನ್ಯವಾಗಿ ಮಳೆಗಾಲ ಕೊನೆಯ ಭಾಗದಲ್ಲಿ ಹೆಚ್ಚಾಗಿ ಬರುತ್ತದೆ ಮತ್ತು ಬಿಟ್ಟು ಮಳೆ ಬಂದಾಗ ಅಥವಾ ಮಳೆಯು ಸ್ವಲ್ಪ ದಿನಗಳಿಗೆ ಹೋಗಿ ನಂತರ ಬಂದಾಗ ಪಾಚಿಯ ಪುಡಿಯೂ ಕೂಡ ಹೊರಗಡೆ ಬರುವ ಸಾಧ್ಯತೆಗಳಿದೆ. ಮತ್ತು ಪಾಚಿಯು ಅತಿ ಹೆಚ್ಚು ಬರುವ ಸಂದರ್ಭಗಳಲ್ಲಿ ನಾವು ನೀರನ್ನು ಹೊರಕ್ಕೆ ಬಿಡುವುದು ಫ್ಲಶ್ ಔಟ್ ಪಾಯಿಂಟ್ ಮೂಲಕ. ನಂತರ ಸ್ವಚ್ಛವಾದ ನಂತರ ಫಿಲ್ಟರ್ನ ಮೂಲಕ ಜಲಮೂಲಗಳಿಗೆ ಬಿಡುವುದು ಸೂಕ್ತ. ಬಾವಿ ಅಥವಾ ಬೋರ್ವೆಲ್ಗಳಿಗೆ ಅಥವಾ ಇತರ ಜಲಮೂಲಗಳಿಗೆ ನೀರನ್ನು ಇಂಗಿಸುವಾಗ ಅಥವಾ ಮರುಪೂರಣ ಮಾಡುವಾಗ ಒಂದು ಸರಳವಾದ ಫಿಲ್ಟರ್ ವ್ಯವಸ್ಥೆಯನ್ನು ಮಾಡಿಕೊಂಡರೆ ಸಾಕು. ಅತಿ ಕಡಿಮೆ ಖರ್ಚಿನ ಸುಲಭವಾದಂಥ ಫಿಲ್ಟರ್ ವ್ಯವಸ್ಥೆ ನಾವೇ ತಯಾರಿಸಿದ್ದೇವೆ, ಅದನ್ನು ನೀವು ಬಳಸಿಕೊಳ್ಳಬಹುದು. ಅಥವಾ ಇನ್ನು ಯಾವುದೇ ವಿಧಾನದಲ್ಲಿ ಮಾದರಿಗಳಲ್ಲಿ ಕೂಡ ಫಿಲ್ಟರನ್ನು ಬಳಸಿಕೊಂಡು ಶುದ್ಧೀಕರಣ ಮಾಡುವುದು ಸೂಕ್ತ. ಇಲ್ಲದಿದ್ದರೆ ಜಲಮೂಲಗಳು ಹಾಳಾಗುವ ಸಾಧ್ಯತೆಗಳು ಇದೆ. ಬಾವಿಯ ಮೂಲಗಳಿಗೆ ಎಲೆ ಹೋದರೆ ಅದನ್ನು ಕ್ರಮೇಣ ಬಾವಿಯನ್ನು ಸ್ವಚ್ಛ ಮಾಡುವ ಅವಕಾಶಗಳು ಇದೆ, ಸಾಧ್ಯತೆಗಳು ಇದೆ. ಆದರೆ ಬೋರ್ವೆಲ್ಗಳಿಗೆ ಹೋದರೆ ಬೋರ್ವೆಲ್ನ ಜಲಮೂಲಗಳು ಹಾಳಾಗುವ ಸಾಧ್ಯತೆ ಇದ್ದು ಮತ್ತು ಅದು ಅಲ್ಲಿ ಇನ್ನೂ ಬೇರೆ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಸರಳವಾದ ಒಂದು ಫಿಲ್ಟರನ್ನು ಬಳಸುವುದು ತುಂಬ ಸೂಕ್ತ ಮತ್ತು ಅವಶ್ಯಕ ಕೂಡ ಹೌದು. ಹಸಿರು ಎಲೆಗಳು ಜಲಮೂಲಗಳಿಗೆ ಸೇರಿದಲ್ಲಿ ಬಾವಿ ಅಥವಾ ಬೋರ್ವೆಲ್ಗಳಾಗಿದ್ದರೂ ಕೂಡ ಈ ಹಸಿಯಾದ ಎಲೆಯು ಕೊಳೆತು ಅದರಲ್ಲಿ ಹುಳಗಳು ಆಗಿ ಅದರಲ್ಲಿ ಬೇರೆ ಬೇರೆಯ ಬ್ಯಾಕ್ಟೀರಿಯಾಗಳ ಬೆಳೆದು ನೀರು ಹಾಳಾಗುವ ಸಾಧ್ಯತೆಗಳು ಇರುತ್ತದೆ ಮತ್ತು ಆ ನೀರನ್ನು ನಾವು ಕುಡಿಯಲು ಮತ್ತು ಬಳಸಲು ಸಾಧ್ಯವಿಲ್ಲ. ಆದ್ದರಿಂದ ಸರಳವಾದ ಒಂದು ಸೋಸುವ ವಿಧಾನವನ್ನು ಮಾಡುವುದು ಖಂಡಿತ ಒಳ್ಳೆಯದು. ಜೋರಾಗಿ ಮಳೆ ಬಂದಾಗ ಚಾವಣಿಯ ಮೇಲೆ ಸಂಗ್ರಹವಾಗಿರುವಂತಹ ಕಸ ಕಡ್ಡಿ ಎಲೆಗಳು ಯಾವ ರೀತಿ ಬಂದು ಫಿಲ್ಟರ್ನಲ್ಲಿ ಸಂಗ್ರಹವಾಗುತ್ತದೆ ಎಂಬುದನ್ನು ನೀವು ಇಲ್ಲಿ ಗಮನಿಸುತ್ತಿದ್ದೀರಾ. ಇನ್ನು ನಾವು ಈ ಫಿಲ್ಟರನ್ನು ಯಾವ ರೀತಿ ಸ್ವಚ್ಛ ಮಾಡಬೇಕು ಎಂಬುದನ್ನು ಕೂಡ ಮುಂದಿನ ಭಾಗದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನಾವು ಫಿಲ್ಟರನ್ನು ಯಾವಾಗ ಸ್ವಚ್ಛತೆ ಮಾಡಬೇಕು, ಕ್ಲೀನ್ ಮಾಡಬೇಕು ಎಂಬುದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಸಾಮಾನ್ಯವಾಗಿ ದಿನಕ್ಕೆ 1 ಸಲ ಅಥವಾ 2 ಸಲ, ಒಂದೆರಡು ಸಲ ಸ್ವಚ್ಛತೆ ಮಾಡಿದರೆ ಸಾಕು. ಫಿಲ್ಟರಿನ ಸ್ಟ್ರೈನರನ್ನು ತೆಗೆದು ಅದರಲ್ಲಿರುವ ಕಸಕಡ್ಡಿಗಳನ್ನು, ಎಲೆಗಳನ್ನು ಹೊರಗಡೆ ಎಸೆದು ನಂತರ ಅದಕ್ಕೆ ಸೋಪನ್ನು ಹಾಕಿ ಕೈಯಿಂದ
ಸಾಧ್ಯವಾದಷ್ಟು ಉಜ್ಜಿ ತಿಕ್ಕಿ ತೊಳೆಯುವಂಥದ್ದು. ಯಾವುದೇ ರೀತಿಯ ಬ್ರಷ್ಗಳನ್ನಾಗಲಿ ಅಥವಾ ಸ್ಟೀಲ್ ವೂಲ್ಗಳನ್ನಾಗಲಿ ಬಳಸಬಾರದು. ಇದರಿಂದ ಸ್ಟೈನರಲ್ಲಿರುವಂತಹ ಮೆಶ್ಗೆ ಹಾನಿ ಆಗಬಹುದು. ಇದು ಬಹಳ ಸುಲಭ ಮತ್ತು ಸುಲಭವಾದಂತಹ ಒಂದು ಕೆಲಸವಾಗಿದೆ. ಅಂಥ ಕಷ್ಟಕರವೇನೂ ಆಗಿರುವುದಿಲ್ಲ. ಇನ್ನು ಫಿಲ್ಟರನ್ನು ಸಾಧ್ಯವಾದಷ್ಟು ಮಳೆ ಬರುವಾಗ ಆಗಾಗ ಗಮನಿಸುತ್ತಾ ಇರುವುದು ಕೂಡ ಬಹಳ ಒಳ್ಳೆಯದು ಕೂಡ ಮುಖ್ಯ. ಏಕೆಂದರೆ ಯಾವಾಗ ಕಸಗಳು ಬಂದು ತುಂಬಿಕೊಳ್ಳುತ್ತದೆ, ಇದು ನೀರು ಹರಿವಿಗೆ ಸಮಸ್ಯೆಯಾಗಬಹುದು ಎಂದು ಹೇಳುವುದು ಅಸಾಧ್ಯ. ಆದ್ದರಿಂದ ಸಾಧ್ಯವಾದಷ್ಟು ಸಂದರ್ಭಗಳಲ್ಲಿ ನಾವು ಫಿಲ್ಟರನ್ನು ನೋಡುತ್ತಾ ಇರುವುದು, ಗಮನಿಸ್ತಾ ಇರುವುದು, ನೀರು ಹೋಗುವುದನ್ನು ಜಲಮೂಲಗಳಿಗೆ ಹೋಗಿ ಸೇರುವುದನ್ನು ನೋಡುತ್ತಾ ಇರುವುದು. ಇದರಿಂದ ನಮಗೆ ಕೂಡ ನೀರಿನ ಮೇಲೆ ಒಂದು ಪ್ರೀತಿ ಬೆಳೆಯುತ್ತದೆ ಮತ್ತು ನೀರಿನ ಬಗ್ಗೆ ಇಂಗಿಸುವಿಕೆ ಒಂದು ಆಸಕ್ತಿ ಬೆಳೆಯುತ್ತದೆ. ನೀರಿನ ಅವಶ್ಯಕತೆ ಬಗ್ಗೆ ನಮಗೆ ತಿಳಿಯುವ ಒಂದು ಅರಿವು ಕೂಡ ಮೂಡುತ್ತದೆ. ನಮ್ಮ ವಾಟರ್ ಕಪ್ ಸರಳ ಮಳೆ ನೀರು ಕೊಯ್ಲು ಫಿಲ್ಟರನ್ನು ಸ್ವಚ್ಛ ಮಾಡುವುದು, ಕ್ಲೀನ್ ಮಾಡುವುದು ಎಷ್ಟು ಸುಲಭವೆಂದು ನೀವು ನೋಡುತ್ತಿದ್ದೀರಾ ಪ್ರಿಯ ವೀಕ್ಷಕರೇ. ಆದ್ದರಿಂದ ಎಲ್ಲರೂ ಕೂಡ ಈ ರೀತಿಯ ಸರಳ ಸುಲಭ ಜಲ ಸಂರಕ್ಷಣಾ ವಿಧಾನಗಳನ್ನು ಬಳಸಿಕೊಂಡು ಮನೆಯ ಚಾವಣಿಯ ನೀರನ್ನು ಕೊಯ್ಲು ಮಾಡಿ ಬಾವಿಗಳಿಗೆ, ಬೋರ್ವೆಲ್ಗಳಿಗೆ, ಇತರ ಜಲಮೂಲಗಳಿಗೆ ಇಂಗಿಸಿ ಅಂತರ್ಜಲ ವೃದ್ಧಿಸುವ ಕೆಲಸವನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಡಲೇಬೇಕು. ಏಕೆಂದರೆ ಮುಂಬರುವ ದಿನಗಳು ಇನ್ನೂ ಬಹಳ ಕಷ್ಟಕರವಾಗಿ ಇರುವ ಸಾಧ್ಯತೆಗಳು ಹೆಚ್ಚು ಕಾಣುತ್ತಾ ಇದೆ. ಮಳೆಗಾಲವು ತುಂಬ ಕಡಿಮೆಯಿದ್ದು ಬರಗಾಲವು ಮುಂದೆ ಇದ್ದು ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಾವು ಜಲ ಸಂರಕ್ಷಣೆಯಲ್ಲಿ ತೊಡಗುವುದು ಬಹಳ ಮುಖ್ಯವಾಗಿದೆ ಪ್ರಿಯ ವೀಕ್ಷಕರೇ. ಹಾಗೆಯೇ ನಮ್ಮನ್ನು, ನಮ್ಮ ಚಾನಲನ್ನು, ನಮ್ಮ ಸಂಶೋಧನೆಗಳನ್ನು, ನಮ್ಮ ಜಲ ಸಂರಕ್ಷಣಾ ವಿಧಾನಗಳನ್ನು ತುಂಬ ಪ್ರೀತಿಯಿಂದ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸುವ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಮರೆಯುವುದಿಲ್ಲ. ಹಾಗೆಯೇ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.